ರಾಮಾಯಣದ ಬಗ್ಗೆ, ರಾಮಾವತರಣದ ಬಗ್ಗೆ ನಾವು ಇವತ್ತು ಮಾತನಾಡಲಿಕ್ಕಿದ್ದೇವೆ. ಅದಕ್ಕೆ ಬೇಕಾಗಿ ಇಲ್ಲಿ ಆಗಮಿಸಿದ ಅತಿಥಿಗಳಿಗೆ, ಅಭ್ಯಾಗತರಿಗೆ, ನಿಮಗೆ ಎಲ್ಲರಿಗೆ ನಾನು ನಮ್ಮ ಮುಳ್ಳೇರಿಯ ಮಂಡಲದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ರಾಮಾವತರಣ ಪುಸ್ತಕದ ಒಂದು ಒಳನೋಟಗಳನ್ನು ನೀವು ಕಂಡ ಹಾಗೆ ಇವತ್ತು ಹೇಳಿಕ್ಕಿದ್ದೀರಿ. ನಿಮ್ಮ ಒಂದು ಪರಿಚಯನ ನಮ್ಮ ನೋಡುಗರಿಗೆ ಕೊಡಬೇಕಾಗಿ ಕೇಳಿ. ಸರಿ. ನನ್ನ ಹೆಸರು ಶ್ಯಾಮ ಆಳ್ವ ಕಡಾರ್ಬೀಡು ಅಂತ. ನಾನೊಬ್ಬ ಕೃಷಿಕ. ಆದರೆ ನಮಗೆ ಈ ಪುಸ್ತಕ ನನಗೆ ಸಿಕ್ಕಿದ್ದು ಬೇಸಿಯವರ ಮುಖಾಂತರ, ಬೇಸಿ ಗೋಪಾಲಕೃಷ್ಣ ಭಟ್ ಅವರ ಮುಖಾಂತರ ನನಗೆ ಪುಸ್ತಕ ಸಿಕ್ಕಿತು. ನನಗೆ ತುಂಬ ಖುಷಿ ಪಟ್ಟಂಥ ಒಂದು ವಿಷಯ ಇದು. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತುಂಬ ಬರೆದಿದ್ದಾರೆ, ಅದು ಸಂಸ್ಕೃತದಲ್ಲಿ. ಆದರೆ ಇದು ಸಾಧಾರಣ ಕಲಿತಂತಹ ಒಂದು SSLC ಕಲಿತಂತಹ ಒಬ್ಬ ವಿದ್ಯಾರ್ಥಿಗೂ ಕೂಡ ಇದನ್ನು ಬಹಳ ಚಲೋದಾಗಿ ಓದಿ ಅರ್ಥೈಸಿಕೊಳ್ಳುವಂತಹ ವಿಷಯವನ್ನು ಗುರುಗಳು, ಸ್ವಾಮೀಜಿಗಳು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಸಾರ್ವತ್ರಿಕವಾಗಿ ಎಲ್ಲರಿಗೂ, ಅಂದರೆ ಆ ಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಈ ಪುಸ್ತಕ ಅಚ್ಚುಮೆಚ್ಚಾಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಈ ಪುಸ್ತಕದ ಈ ರಾಮಾವತರಣ ಈ ಪುಸ್ತಕವನ್ನು ಬರೆದವರು ಗುರುಜಿ ಸ್ವಾಮೀಜಿ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ಬಹಳ ಉಪಯುಕ್ತವಾದಂತಹ ಕೆಲವು ವಿಶೇಷವಾದಂತಹ ಮಾಹಿತಿಗಳು ಕೂಡ ಈ ಪುಸ್ತಕದಲ್ಲಿವೆ. ಕೇವಲ ರಾಮಾಯಣವನ್ನೇ ಅವರು ಓದಿ ಬರೆದದ್ದಾಗಿರಲೂಬಹುದು, ಆದರೆ ಅದಕ್ಕಿಂತಲೂ ಹೆಚ್ಚಿನ ವಿಷಯ ಇದರಲ್ಲಿ ಅವರು ಬರೆದು ಎಲ್ಲರಿಗೂ ತಿಳಿಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ರಾಮಾವತರಣ ಪುಸ್ತಕವನ್ನು ಎತ್ತಿಕೊಂಡಾಗ, ಸ್ವಲ್ಪ ಓದು ಮುಂದುವರಿಸಿದಾಗ ನಿಮ್ಗೆ ಏನು ಅನ್ನಿಸ್ತದೆ? ನಾನು ಕೃಷ್ಣಮೂರ್ತಿ ಎಡೆಪ್ಪಾಡಿ ಅಂತ, ನಿವೃತ್ತ ಗ್ರಾಮೀಣ ಬ್ಯಾಂಕ್ ಉದ್ಯೋಗಿ. ಈಗ ಕಳೆದ 8 ವರ್ಷಗಳಿಂದ ನಿವೃತ್ತನಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಬಹಳ ಉಪಯುಕ್ತವಾದ ಪುಸ್ತಕ. ನನಗೆ ಬೇಸಿ ಗೋಪಾಲಕೃಷ್ಣ ಭಟ್ ಅವರಿಂದ ಈ ಪುಸ್ತಕ ದೊರಕಿತು. ಆಬಾಲವೃದ್ಧರಾಗಿಯಾಗಿ ಎಲ್ಲರಿಗೂ ಕೂಡ ರಾಮಾಯಣ ಬಹಳ ಸರಳವಾಗಿ ಇದರಲ್ಲಿ ನಿರೂಪಿತಗೊಂಡಿದೆ. ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ರಾಮಾಯಣವನ್ನು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಇಡೀ ಹಿಂದೂ ಸಮಾಜವನ್ನು, ಭಾರತೀಯರನ್ನು ಪ್ರಭಾವಿಸಿದಂಥ ಎರಡು ಗ್ರಂಥಗಳು. ಅದರಲ್ಲಿ ರಾಮಾಯಣ ಅಂತೂ ಬಹಳ ಪ್ರಮುಖವಾದದ್ದು. ನಮಗೆ ಇದರ ಬಹಳ ಸೊಗಸಾಗಿ ಇದರಲ್ಲಿ ವರ್ಣಿತವಾಗಿದೆ ಅಂತ ನಾನು ನಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಪುಸ್ತಕ ಎತ್ತಿಕೊಂಡ ಮೇಲೆ ಏನು ಅನ್ನಿಸ್ತು ನಿಮಗೆ? ನನಗೆ ಇದು ಬೇಸಿ ಗೋಪಾಲಕೃಷ್ಣ ಭಟ್ರು ಪುಸ್ತಕ ನೀಡಿದರು. ನೋಡುವಾಗ ನನಗೆ ಅದು ಭಾರ ಕಡಿಮೆ ಆದಾಗ ಉಂಟು. ಸಾಧಾರಣ ಪುಸ್ತಕದ ಭಾರಕ್ಕಿಂತಲೂ ಕಡಿಮೆ ಅಂತೇಳಿ ಕಂಡಿತು. ಆದರೆ ಅದನ್ನು ಓದಿ ನೋಡಿದಾಗ ಅದರಲ್ಲಿರುವ ಭಾರ ನನಗೆ ಆಶ್ಚರ್ಯ ಹುಟ್ಟಿಸುವಂಥ ಮಾದರಿಯಲ್ಲಿ ಉಂಟದು. ಮತ್ತು ಅದು ಆಧ್ಯಾತ್ಮಿಕ, ತಾತ್ವಿಕ ಎಲ್ಲವೂ ಅದರಲ್ಲಿ ಬೇರೆ ಬೇರೆಯಾಗಿ ಕಾಣುವಂತೆ 1, 2, 3 ಹೀಗೆ ಅನುಕ್ರಮಣಿಕೆಯಲ್ಲಿ ಬಂದಿದೆ. ಅದು ನನಗೆ ಒಂದು ವಿನೂತನತೆ ಕಂಡಿತು. ಅಲ್ಲದೆ ಅದರಿಂದ ಕಥೆ ಇಲ್ಲೋ ಅಂತೇಳಿ ಗ್ರಹಿಸಿದೆ. ನೋಡುವಾಗ ಅದರಲ್ಲಿ ಕಥೆಯೂ ಸಹ ಉಂಟು. ಇದು 2 ಸಹ ಒಂದು ಒಗ್ಗೂಡಿಸಿ ತಂದ ಇದು ಒಂದು ಮಾದರಿಯ ಪುಸ್ತಕ. ಇದು ಎಲ್ಲರಿಗೂ ಒಂದು ಮಾದರಿಯಾಗುವ ರೀತಿಯಲ್ಲಿ ಬಂದಿದೆ. ನಮ್ಮನ ಅನನ್ಯ ಭಕ್ತಿಯಿಂದ ನನಸಾಗಿ ಮೂಡಿ ಬಂದದ್ದು ಅದು ಭಾವಧಾರೆ ಅಂದರೆ ಆ ಧಾರೆಯ ಒಂದು ಹಂತವನ್ನು ಈಗ ನಾವು ಪುಸ್ತಕವಾಗಿ ಕಾಣುತ್ತಾ ಇದ್ದೇವೆ. ಆ ಕುರಿತು ನಾವು ಮಾತನಾಡಲಿಕ್ಕೆ, ಅದನ್ನು ವಿಮರ್ಶೆ ಮಾಡುವುದು ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಅಂದರೆ ನಾವು ಬಹಳ ಸೀಮಿತ ತಿಳುವಳಿಕೆ ಉಳ್ಳವರು. ಆ ಕುರಿತಾಗಿ ನಾವೊಂದು ಒಟ್ಟು ಸೇರಿ ಮಾತನಾಡಲಿಕ್ಕೆ ಅಂತ ತೀರ್ಮಾನಿಸಿದ್ದೇವೆ. ಆ ಹೊತ್ತಿನಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಶ್ರೀ ಕೃಷ್ಣಮೂರ್ತಿ ಎಡಪ್ಪಾಡಿ ಅವರಿದ್ದಾರೆ, ಗ್ರಾಮೀಣ ಬ್ಯಾಂಕಿನ ನಿವೃತ್ತ ಉದ್ಯೋಗಸ್ಥರು. ಹಾಗೆ ಶ್ರೀ ಹರೀಶ್ ಪೆರ್ಲಾ ಇದ್ದಾರೆ, ಪ್ರಸಿದ್ಧ ಸಾಹಿತಿಗಳು. ಆಮೇಲೆ ಶ್ಯಾಮ ಆಳ್ವ ಕಡಾರ್, ಯಕ್ಷಗಾನ ಸಾಹಿತಿಗಳು ಹೌದು, ಕಲಾವಿದರು ಹೌದು, ಮತ್ತು ನಾವೆಲ್ಲ ಇದ್ದೇವೆ. ಉತ್ಸಾಹಿ ವ್ಯಕ್ತಿಗಳು. 64 ವರ್ಷ ಆಯಿತು, ಆದರೂ ಬಹಳ ಚುರುಕಾಗಿ ಕೂಡ ಓಡಾಡುವವರು. ಪುಸ್ತಕದ ಹೆಸರು ಹೇಳಿದರೆ ಸಾಕು, ಬಹಳ
ಉದಷ್ಟರಾಗ್ತಾರೆ ಅಂತ ಶಾಮಣ್ಣವರು ಯಾವತ್ತೂ ರಾಮಾಯಣ ಮಹಾಭಾರತ ಭಾಗವತ ಬಗ್ಗೆ ಯೋಚನೆ ಮಾಡ್ತಾರೆ. ಪುರಾಣ ವಾಚನಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಯಕ್ಷಗಾನಕ್ಕೆ ಅರ್ಥ ಹೇಳುತ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ. ಅಗತ್ಯ ಒಂದರಲ್ಲಿ ಜಗಳವೊಂದನ್ನು ಬಿಟ್ಟು ಮತ್ತೆ ಮಾಡ್ತಾರೆ. ನನಗೆ ತುಂಬ ಸ್ನೇಹಿತರಾದ್ದರಿಂದ ಬಹಳ ಸರಸವಾಗಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಅವರು ಏನು ಹೇಳ್ತಾರೆ ನೋಡೋಣ. ಅವರಿಗೆ ವೇದಿಕೆ ಮುಕ್ತವಾಗಿ. ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿಯೂ ಹಾಗೆ ಗಣ್ಯರೇ ಇದ್ದಾರೆ. ನಿಮ್ಮೆಲ್ಲರಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಹೇಳ್ತಾ ಇದ್ದೇನೆ. ಏನಿದ್ರು ವಿಷಯ ಅಲ್ಲಿಂದ ಬರಬೇಕು ನನಗೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ರಾಮಾಯಣ ಭಾವರಾಮಾಯಣದ ಬಗ್ಗೆ, ರಾಮಾವತರಣದ ಬಗ್ಗೆ ಹೇಳಿದರು. ಅವರು ಹೇಳಿದ್ದನ್ನೇ ನಾನು ಹೇಳಿದರು, ಅವರು ಹೇಳಿದ್ದನ್ನೇ ಇವರು ಹೇಳ್ತಾರೆ ಅಂತ ಆಗ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರು ಅಂದರೆ ಸ್ವಾಮೀಜಿಗಳವರು ಬರೆದಂತಹ ಭಾವರಾಮಾಯಣ ಅದು ಸಾಮಾನ್ಯ ಒಂದು ಪುಸ್ತಕದ ಹಾಗೆ ನಮಗೆ ಕಂಡರೂ ಕೂಡ ಅದರಲ್ಲಿ ಅದೆಷ್ಟೋ ವಿಷಯಗಳು ತುಂಬಿದೆ. ಮೊದಲನೇದಾಗಿ ರಾಮ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಅರ್ಥ ಉಂಟು. ನನಗೆ ಸಂಸ್ಕೃತ ಬರುವುದಿಲ್ಲ, ಅಂದರೆ ಸಂಸ್ಕೃತ ಗೊತ್ತಿದ್ದವರೆಲ್ಲ ಇಲ್ಲಿ ಇರುವುದು. ರಾಮನ ಅರ್ಥಕ್ಕೆ ಪದಕ್ಕೆ ಎಷ್ಟು ಅರ್ಥ ಉಂಟು ಅಂತ ನಿಮಗೆ ಗೊತ್ತಿರ್ಬೋದು, ನನಗೆ ಸಂಸ್ಕೃತ ಗೊತ್ತಿಲ್ಲ. ಆದ ಕಾರಣ ನನಗೆ ರಾಮನ ಬಗ್ಗೆ ಗೊತ್ತು. ರಾಮನನ್ನು ದೇವರು ಅಂತ ನಾನು ತಿಳಿದವ. ಆ ನಿಟ್ಟಿಗೆ ಸ್ವಾಮೀಜಿಗಳು ಬರೆದಂತಹ ವಿಷಯ ಅದು ಸಾಧಾರಣ ಯಾರಿಗೆ ಸಂಸ್ಕೃತ ಗೊತ್ತಾಗಿರಬೇಕಾಗಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಅದು ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಆ ರಾಮಾಯಣವನ್ನು ಬರೆದಿದ್ದಾರೆ. ಮೊದಲಾಗಿ ಅವರು ಸೂರ್ಯವಂಶದ ಕುರಿತು ಬರೀತಾರೆ. ಶ್ರೇಷ್ಠವಾದಂತಹ ಒಂದು ವಂಶ ಸೂರ್ಯವಂಶ, ಇಕ್ಷ್ವಾಕು ವಂಶ ಅಂತಲೂ ಹೇಳ್ತಾರೆ. ಆ ವಂಶದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವ ದಶರಥನಾಗಿದ್ದಾಗ. ಅದಕ್ಕಿಂತ ಮೊದಲು ಎಷ್ಟೆಷ್ಟೋ ಮಹಾನ್ ಚಕ್ರವರ್ತಿಗಳು ಆಳಿದ್ರು. ಅವರ ರಾಜಧಾನಿ ಅಯೋಧ್ಯೆಯನ್ನು ಆಳಿದವರಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ. ದಶರಥ ಅಯೋಧ್ಯೆಯಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿ, 60,000 ವರ್ಷ ರಾಜ್ಯಭಾರ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವನು ಜಗತ್ತಿಗೆ ಒಬ್ಬ ರಾಜನಾಗಿದ್ದರೂ ಕೂಡ ಅವನು ದೇವಲೋಕಕ್ಕೂ ಹೋಗಿ ದೇವತೆಗಳಿಗೂ ಕೂಡ ಸಹಾಯ ಮಾಡಿದಂಥ ಒಬ್ಬ ವ್ಯಕ್ತಿ. 10 ದಿಕ್ಕುಗಳಿಗೂ ರಥವನ್ನು ಚಲಿಸಬಲ್ಲಂಥ ಒಬ್ಬ ವ್ಯಕ್ತಿ. ಆದ ಕಾರಣ ಅವನಿಗೆ ದಶರಥ ಅಂತ ಹೆಸರು. ದಶರಥ 60,000 ವರ್ಷ ರಾಜ್ಯ ಮಾಡಿದ್ದಾನೆ. ಕಟ್ಟ ಕಡೆಯಲ್ಲಿ ಕೊನೆಗೆ ಅವನ ವೃದ್ಧಾಪ್ಯದಲ್ಲಿ ಅವನಿಗೆ ಮಕ್ಕಳಾಗುವುದು. ಇಲ್ಲಿ ಒಂದು ವಿಶೇಷತೆ ಇದೆ. ಅವನಿಗೆ ಯುವಕ ಆಗುವಾಗ ಮಕ್ಕಳಾಗಲಿಲ್ಲ ಅಂತ. ಅವಕ್ಕೆ ಮೊದಲು ಮದುವೆ ಆಗುವುದಕ್ಕಿಂತಲೂ ಮೊದಲು ದಶರಥ ಶಾಪಗ್ರಸ್ತನಾಗಿದ್ದ. ಅದು ಎಲ್ಲರಿಗೂ ಗೊತ್ತಿರ್ಬೋದು. ಶ್ರವಣ ಕುಮಾರನ ತಂದೆ ತಾಯಿಯರಿಂದ ಅವನಿಗೆ ಶಾಪ ಸಿಕ್ಕಿದೆ. ಆವಾಗ ಅವ ಇನ್ನೂ ಮದುವೆ ಆಗಲಿಲ್ಲ. ಆ ಮದುವೆ ಆಗದ ಯುವಕ. ಆವಾಗ ಅವರು ಶಾಪ ಕೊಟ್ಟದ್ದು, ನಿನಗೆ ಪುತ್ರಶೋಕದಿಂದ ಮರಣ ಬರಲಿ ಅಂತ. ಮದುವೆಯಾಗಿ ಮಕ್ಕಳಾಗ್ತಿದ್ರೆ ಅವನು ಆಗಲೇ ಸಾಯ್ತಿದ್ದ. ಆದರೆ 60 ವರ್ಷ ರಾಜ್ಯಭಾರ ಆಳಿದ್ದಾನೆ ಅಂತ ಹೇಳಿದ್ರೆ ಅದು ದೇವತೆಗಳ ವರಪ್ರಸಾದ. ದೇವತೆಗಳು ಪ್ರತಿ ಸಲ ಹೋಗಿದ್ದಾನೆ, ದೀರ್ಘಾಯುಷ್ಯ ಆಗು ಅಂತ. ಅವರ ವರ ಫಲಿಸಬೇಕು. ಈ ದೀರ್ಘಾಯುಷ್ಯ 60,000 ವರ್ಷ ನಾವು ಎನಿಸುವಂತಿಲ್ಲದು. ಅಂತಹ ದಶರಥನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ್ದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಅದು ಯಾವ ರೀತಿಯಲ್ಲಿ ಪೂರ್ವನಿಯೋಜಿತ. ಅದಕ್ಕಿಂತಲೂ ಮೊದಲು ದಶರಥನ ಈ ಸೂರ್ಯವಂಶದಲ್ಲಿ ಬರುವ ರಾಜರಿಗಿಂತಲೂ ಮೊದಲು ಹುಟ್ಟಿದವ ರಾವಣ. ಉಲ್ಲೇಖಿಸ್ತಾರೆ ಅವರು. ಆ ರಾವಣ ಅವರಕ್ಕೆಲ್ಲ ಮುಂದೆ ಹುಟ್ಟಿದ್ದಾನೆ. ಅವನ ದುರ್ನಡತೆ, ಅವನ ದುಷ್ಟ ವ್ಯವಹಾರ, ದೇವತೆಗಳಿಗೆ ಮಾಡುವಂತಹ ಉಪಟಳ, ಸಜ್ಜನರ ಕೊಲೆ, ಋಷಿಗಳ ವಧೆ, ಇದನ್ನೆಲ್ಲವನ್ನು ಯಾವುದು ಕೆಟ್ಟದ್ದುಂಟು ಅದನ್ನೇ ಮಾಡ್ತಾನೆ. ಒಳ್ಳೆಯದನ್ನು ಮಾಡಲಿಲ್ಲ. ಆಗಲಿಕ್ಕೆ ಅವ ಪೌಲಸ್ತ್ಯಜ, ಶುದ್ಧ ಬ್ರಾಹ್ಮಣವ. ಎಲ್ಲವನ್ನು ಕಲ್ತಿದ್ದಾನೆ, ಯಾವುದೂ ಬಾಕಿ ಇಲ್ಲ. ಸರ್ವಜ್ಞ ಅಂತಲ್ಲ, ಸರ್ವಜ್ಞಾನಿ ಕೂಡವ, ಪ್ರತಿಯೊಂದನ್ನು ತಿಳಿದವ. ಆದರೆ ಯಾಕೆ ಹೀಗೆ ಮಾಡಿದ? ಇಲ್ಲಿ ನಾವು ನೋಡಬೇಕಾಗ್ತದೆ ದೇವರಲ್ಲಿ ವೈರತ್ವ, ದೊಡ್ಡ ವೈರತ್ವ. ಇಷ್ಟೆಲ್ಲವನ್ನ ಮಾಡಿ ಅವನಿಗೂ ಒಂದು ಮೋಕ್ಷಕ್ಕೆ ಹೋಗಬೇಕಲ್ಲ, ಕಾರಣ ಹುಡುಕುತ್ತಾ ಇದ್ದವ. ನಾವು ರಾಮಾಯಣದಲ್ಲಿ ಸ್ಥೂಲವಾಗಿ ಎಲ್ಲವನ್ನು ಓದಿದಾಗ ಗೊತ್ತಾಗ್ತದೆ. ಸ್ವಾಮೀಜಿಗಳು ಕೂಡ ಹೇಳ್ತಾರೆ ರಾವಣ ಯಾಕೆ ಹಾಗೆ ಅಂತ. ಇನ್ನು ನೆಕ್ಸ್ಟಿನ ಅಧ್ಯಾಯ ಆ ಪುಸ್ತಕದಲ್ಲಿ ಬರುವಾಗ ಅದು ತುಂಬ ಇರಬಹುದು ಅಂತ ಯೋಚನೆ ಮಾಡಲಿಕ್ಕಾಗ್ತದೆ. ನೋಡಿ, ಇಲ್ಲಿ ಇಂತಹ ಒಂದು ವ್ಯಕ್ತಿಯನ್ನ, ಈ ಘನಘೋರ ಪಾಪಿಯನ್ನ ಮಾತ್ರವಲ್ಲ, ಮಹಾನ್ ಶಿವಭಕ್ತ ಯಾರು? ರಾವಣ.
ಅವನನ್ನು ವಧಿಸಿ ಲೋಕದಲ್ಲಿ ಶಾಂತಿ ಭೂಭಾರವನ್ನು ತಗ್ಗಿಸಬೇಕೆಂದಾದರೆ ಏನು ಮಾಡಬೇಕು? ಚಿಂತನೆ ನಡೆಯುತ್ತದೆ. ಅಲ್ಲಿ ಬ್ರಹ್ಮಲೋಕದಲ್ಲಿ ಚಿಂತನೆ ನಡೆಯುತ್ತದೆ, ಬರೀತಾರೆ ಅವರು. ಆ ಚಿಂತನೆಯಲ್ಲಿ ಮಂಥನ ಮಾಡಿದಾಗ ಮಹಾವಿಷ್ಣುವೇ ಇದಕ್ಕೆ ದಾರಿ ಹುಡುಕಬೇಕು, ಮಹಾವಿಷ್ಣುವೇ ಕಾರಣನಾಗಬೇಕು ಇದಕ್ಕೆ ಅಂತ ದೇವತೆಗಳಲ್ಲಿ ಹೋಗ್ತಾರೆ, ಭಿನ್ನಯಿಸಿಕೊಳ್ಳುತ್ತಾರೆ. ಸರಿ, ಮಾಡುವ ಆ ಕಾರ್ಯ ಅಂತ. ಆದರೆ ನನಗೆ ಸಹಾಯಕರಾಗಿ ನೀವು ಬರಬೇಕು. ಯಾವ ರೂಪದಲ್ಲಿ ಆಗ್ಬೋದು, ನೀವು ಸಹಾಯಕರಾಗಿ ನೀವು ಬರಬೇಕು. ದುರದೃಷ್ಟವಶಾತ್ ರಾವಣನಿಗೆ ಒಂದು ಶಾಪ ಸಿಕ್ಕಿದೆ. ಅವನ ಸ್ವಾಮಿ ಶಿವನನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ ಅಲ್ಲಿ ನಂದೀಶ್ವರ ಇದ್ದರು. ನಿನ್ನ ಕಪಿಮುಖವ ಇದು ಅಂತ ಹೇಳಿದ ರಾವಣ. ಆಗ ನಂದೀಶ್ವರ ಶಪಿಸ್ತಾನೆ ಅವನಿಗೆ, ನನ್ನ ಮುಖವನ್ನು ನೀನು ನಿಂದಿಸಿದಲ್ಲ, ಇಂಥ ಮುಖದವರಿಂದಲೇ ನಿನ್ನ ಸರ್ವನಾಶ ಆಗಲಿ ಅಂತ, ಕಪಿಮುಖದವರಿಂದಲೇ ನಿನ್ನ ಸರ್ವನಾಶ ಆಗಲಿ ಅಂತ ಅವನ ಶಾಪ ಉಂಟು ಅವನಿಗೆ. ಅದರಂತೆ 10 ಹಲವು ಶಾಪಗಳು ಬೇರೆಯೂ ಇದೆ ಅವನಿಗೆ. ಸ್ತ್ರೀ ಶಾಪವೂ ಇದೆ, ಬ್ರಾಹ್ಮಣ ಶಾಪವೂ ಇದೆ ಅವನಿಗೆ. ಎಲ್ಲ ಶಾಪಗಳ ಮೂಟೆ ಕಟ್ಟಿಕೊಂಡಿದ್ದಾನೆ. ಆಗ್ಲಿಕ್ಕೆ ಅವ ಶುದ್ಧ ಬ್ರಾಹ್ಮಣ, ಯಾವುದನ್ನು ಯೋಚನೆ ಮಾಡಲಿಲ್ಲ. ದುಷ್ಟತನವನ್ನೇ ತನ್ನ ಪ್ರವೃತ್ತಿಯನ್ನಾಗಿ ಮಾಡಿದಂಥ ಆ ರಾವಣ, ಅವನ ವಧೆಗೆ ಸಿದ್ಧತೆಗಳಾಗಬೇಕು, ಪೂರ್ವ ಸಿದ್ಧತೆಗಳು ಯಾವ ಯಾವ ರೀತಿಯಲ್ಲಿ ಅಂತ. ದೇವರು ಭೂಮಿಗೆ ಬರ್ತಾನೆ ಅಂತ ಆದರೆ ಅಲ್ಲಿಗೆ ಒಂದು ಒಳ್ಳೆಯಾದಂಥ ಒಂದು ಸ್ಥಳ ಬೇಕು. ಸೂರ್ಯವಂಶ ಅಲ್ಲಿ ಬೆಳಗುತ್ತಾ ಇದೆ ಭೂಲೋಕದಲ್ಲಿ. ಅದರ ಅಯೋಧ್ಯೆ ಅದರ ಶ್ರೇಷ್ಠ ಮುತ್ತೈದೆ ಸ್ತ್ರೀಯ ಲಲಾಟದಲ್ಲಿ ಇರುವಂತಹ ತಿಲಕ, ಆ ರೀತಿಯಲ್ಲಿ ಅಯೋಧ್ಯೆ ಬೆಳಗುತ್ತಾ ಇದೆ. ಅಂದರೆ ರಾಜರೆಲ್ಲರೂ ಅವರಿಗೆ ಮಾಂಡಲಿಕರಾಗಿದ್ದರು, ಕಪ್ಪ ಕಾಣಿಕೆಗಳನ್ನು ತಂದು ಕೊಡುತ್ತಿದ್ದರು. ದಶರಥನ ಮೇಲೆ ಅನನ್ಯವಾದಂಥ ಪ್ರೀತಿ ಇತ್ತು. ಅದೇ ರೀತಿ ಅದನ್ನು ಅವರಿಗೂ ಪ್ರಕಟಿಸ್ತಾ ಇದ್ದಾರೆ. ಮಕ್ಕಳಿರಲಿಲ್ಲ ಒಂದು ಚಿಂತೆ ಮಾತ್ರ. ಹೀಗೆ ವೃದ್ಧಾಪ್ಯವು ಬಂತು, ಇನ್ನು ಮಕ್ಕಳಾಗಬೇಕು, ಈ ವಂಶ ಮುಂದುವರಿಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡಾಗ್ತದೆ ಅವ ತಯಾರು ಮಾಡ್ತಾನೆ. ಈ ಸಂದರ್ಭವನ್ನೇ ದೇವರು ಕೂಡ ಯೋಚಿಸ್ತಾನೆ. ಈ ಸಂದರ್ಭದಲ್ಲೇ ಇದು ಹೀಗೆ ಆಗಬೇಕು ಅಂತ ಸ್ವಾಮೀಜಿಗಳ ಅದು ವರ್ಣನೆ, ಆ ಅಯೋಧ್ಯೆಯ ವರ್ಣನೆ, ಸೂರ್ಯವಂಶದ ವರ್ಣನೆ, ಮತ್ತೆ ದಶರಥನ ವರ್ಣನೆ, ದಶರಥನ ರಾಜ್ಯದ ಜನಗಳ ವರ್ಣನೆ, ಇದೆಲ್ಲವೂ ಕೂಡ ಆ ಪುಸ್ತಕದಲ್ಲಿ ಅವರು ವಿಶ್ಲೇಷಿಸಿದ್ದಾರೆ. ಹಾಗೆ ಈ ರಾವಣನ ವಧೆಗೆ ಪೂರ್ವ ತಯಾರಿಯಾಗಿ ವಿಷ್ಣು ಚಿಂತನೆ ಮಾಡಿ ನಾನು ಭೂಲೋಕಕ್ಕೆ ಬರ್ತೇನೆ ಎಂದು ತೀರ್ಮಾನ ಆಯಿತು. ಎಲ್ಲರೂ ಸಹಾಯ ಮಾಡುವುದು ಅಂತ ಆಯಿತು. ಬರುವ ಸ್ಥಳ ಬೇಕಲ್ಲ, ಯಾವುದಕ್ಕೂ ಒಳ್ಳೆಯದು ಬರಬೇಕಿದ್ದರೆ ಒಳ್ಳೆಯವರೇ ಆಗಿರಬೇಕು. ಈ ದಶರಥ ದೇವರ ಭಕ್ತ, ದೇವತೆಗಳ ಅನುಗ್ರಹವನ್ನು ಪಡೆದವ. ಜೊತೆಗೆ ಅವನಿಗೆ 3 ಪಟ್ಟಮಹಿಷಿಯರು, ಇತರ ಮಹಾರಾಣಿಯರು ಬೇರೆ ಇದ್ದಾರೆ. ಪಟ್ಟಮಹಿಷಿಯರು 3 ಜನ: ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ. ನಾವು ಓದಿದ ಪ್ರಕಾರ ಕೌಸಲ್ಯ ಶ್ರೇಷ್ಠ, ಮೊದಲನೆಯವಳು, ಎರಡನೆಯವಳು ಕೈಕೇಯಿ, ಮೂರನೆಯವಳು ಸುಮಿತ್ರೆ ಅಂತ ರಾಮಾಯಣದಲ್ಲಿ ನಾನು ಓದಿದ ನೆನಪು ನನಗೆ. ಅವ್ರ ಪುಸ್ತಕದಲ್ಲಿ ಸುಮಿತ್ರೆಯನ್ನು 2ನೇ ಹೆಂಡತಿ ಅಂತ ಹೇಳಿದ್ದಾರೆ. ಬಹುಶಃ ನಿಮಗೆ ತಿಳಿದವರು ಅದನ್ನು ಇದು ಮಾಡ್ಬೋದು ಅಷ್ಟೇ. ಏನೇ ಇರಲಿ, ಅಂತೂ ರಾಮಾಯಣಕ್ಕೆ ಒಂದು ಅಡಿಗಲ್ಲಿ ಅಲ್ಲಿ ಆಗಬೇಕು. ವಿಷ್ಣು ರಾಮನಾಗಿ ಅವತರಿಸಬೇಕು ಭೂಮಿಗೆ. ಯಾವ ರೀತಿಯಲ್ಲಿ ಬರಬೇಕು ಅಂತ ತೀರ್ಮಾನ ಮಾಡಿ, ಜೊತೆಗೆ ಇಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ತೀರ್ಮಾನಕ್ಕೆ ರಾಮ ಬರ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಂಥ ಒಂದು ವಿಷಯವನ್ನು ಗುರುಜಿಯವರು ಅತಿ ಸುಂದರವಾಗಿ ಹೇಳಿದ್ರು. ಸಣ್ಣ ಮಕ್ಕಳು, 5ನೇ ಕ್ಲಾಸಿನ ಮಕ್ಕಳು ಕೂಡ ಓದಿದರೆ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬರೆದಿದ್ದಾರೆ. ಏನು ಪುತ್ರಕಾಮೇಷ್ಟಿ, ಯಾರು ಮಾಡೋದು, ಅದರ ಶ್ರೇಷ್ಠತೆ ಏನು, ಯಾರು ಬೇಕದಕ್ಕೆ ನೋಡಲಿಕ್ಕೆ. ದಶರಥನ ಆಸ್ಥಾನದಲ್ಲಿ ಅಷ್ಟ ಮಂತ್ರಿಗಳಿದ್ದಾರೆ, ಅಷ್ಟ ಪುರೋಹಿತರೂ ಇದ್ದಾರೆ, ಶ್ರೇಷ್ಠರಾದವರು ವಸಿಷ್ಠರೂ ಇದ್ದಾರೆ, ಎಲ್ಲವನ್ನು ತಿಳಿದವರವರು, ದಿವ್ಯಜ್ಞಾನಿಗಳು ಕೂಡ. ಆದರೂ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲಿಕ್ಕೆ ವಿಭಾಂಡಕ ಪುತ್ರರಾದಂಥ ಋಷ್ಯಶೃಂಗರನ್ನೇ ಆಶ್ರಯಿಸ್ತಾನೆ. ಇಲ್ಲಿ ಒಂದು ವಿಶೇಷತೆ ಉಂಟು. ದಶರಥನಿಗೆ ಕೌಸಲ್ಯಲ್ಲಿ ಒಂದು ಹೆಣ್ಣು ಮಗುವಾಗಿತ್ತು, ಶಾಂತ ಅಂತೇಳಿ. ಆ ಮಗುವನ್ನು ದತ್ತುವಾಗಿ ರೋಮಪಾದನಿಗೆ ಕೊಟ್ಟಿರ್ತಾನೆ. ಆ ರೋಮಪಾದ ಅವಳನ್ನು ಋಷ್ಯಶೃಂಗನನ್ನು ಮದುವೆ ಆಗ ಋಷ್ಯಶೃಂಗನಿಗೆ ಮಾವಾಗ್ತಾನೆ. ಹಾಗೆ ಅವನನ್ನು ಬರಮಾಡಿಕೊಂಡು ಅಗ್ನಿಕುಂಡದಿಂದ ಒಬ್ಬ ದೇವತಾ ಪುರುಷ ಉದ್ಭವ ಮಾಡ್ತಾನೆ. ಅವನಿಂದ ಪಾಯಸ ಸಿಗ್ತದೆ, ಅದನ್ನು ಹಂಚುತ್ತಾರೆ.
ಬೇಕಾದ ರೀತಿಯಲ್ಲಿ ಅದನ್ನೆಲ್ಲ ಮಗನಾದಂಥ ಋಷ್ಯಶೃಂಗನ ಬಗ್ಗೆ ಗುರುಗಳು ಬಹಳ ಚಂದಕ್ಕೆ ವರ್ಣಿಸಿದ್ದಾರೆ. ಆ ವರ್ಣಿಸ್ತಾ ಇರುವಾಗ ಅದರ ಜೊತೆಯಲ್ಲಿ ಆ ವಾರಾಂಗನೆಯ ಮಗಳ ಒಂದು ಗುಣ ಸೌಂದರ್ಯವನ್ನು ಕೂಡ ಹೇಳಿದ್ದಾರೆ. ಅವಳು ವಾರಾಂಗನೆ ಅಂತ ಹೇಳಿದ್ದಾರೆ. ಅವಳ ಮಗಳು ಒಂದು ಈ ಸತ್ಕಾರ್ಯವನ್ನು ಯಾವ ರೀತಿಯಲ್ಲಿ ಮಾಡಿದ್ದಾಳೆ, ಅವಳ ಒಂದು ಹೃದಯದ ಪರಿಶುದ್ಧತೆ, ಅದೇ ಪದವನ್ನು ಹೇಳ್ತಾನೆ. ಎಷ್ಟು ಪರಿಶುದ್ಧತೆಯಿಂದ ಅವಳು ಈ ಋಷ್ಯಶೃಂಗ ಮುನಿಯನ್ನು ಕರ್ಕೊಂಡು ಬಂದಿದ್ದಾಳೆ. ಆಶ್ರಮದಿಂದ ನಾವಾಶ್ರಮಕ್ಕೆ, ನಾವಾಶ್ರಮದಿಂದ ಪುರಂದರ ಆಶ್ರಮ ಯಾವುದು, ಸಂಸಾರದ ಇದಕ್ಕೆ ಆ ಮುನಿಕುಮಾರನನ್ನ ಕರೆದುಕೊಂಡು ಬಂದಂತಹ ಅವಳ ಒಂದು ಪಾತ್ರ, ಅದು ಒಂದು ದೈವ ಸೃಷ್ಟಿ. ಹೇಗೆ ಅಂತೇಳಿ ನನಗೆ ಅದನ್ನು ವಿವರಿಸಲಿಕ್ಕೆ ಬರುವುದಿಲ್ಲ. ಅದು ಗುರುಗಳು ಅದನ್ನು ಅಷ್ಟು ಚಂದಕ್ಕೆ ಇದ್ದಾರೆ, ನೀವು ಓದಿದಾಗ ನಿಮಗೆ ಗೊತ್ತಾಗ್ತದೆ. ಇರಲಿ, ಇನ್ನು ಮುಂದೆ 2 ಮಾತು ನಮ್ಮ ಮಂಡಲ ಮಾಡುವುದಕ್ಕಾಗಿ 3 ನಮ್ಮ ಗೆಳೆಯರು ಆಮೇಲೆ ವಿದ್ವಾಂಸರು ಸೇರಿದ್ದಾರೆ. ಅವರಲ್ಲಿ ಮೊದಲಿಗೆ ಶ್ರೀ ಕೃಷ್ಣಮೂರ್ತಿ ಎಡೆಪ್ಪಾಡಿಯವರು ತಮ್ಮ ಅನುಭವವನ್ನು, ಓದಿದ ಅನುಭವವನ್ನು ನಿಮ್ಮ ಮುಂದೆ ವಿತರಿಸಿಕೊಳ್ಳುವುದಕ್ಕಿದ್ದಾರೆ. ಇವರು ಒಳ್ಳೆಯ ಧರ್ಮವೀರುಗಳು, ಸಾಮಾಜಿಕ ಕಾರ್ಯಕರ್ತರು, ಮವ್ವಾರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಆಮೇಲೆ ಶಗಲ್ಪಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಲ್ಲ ಒಳ್ಳೆಯ ಕಾರ್ಯಕರ್ತರಾಗಿ ಕೆಲಸ ಮಾಡುವವರು, ಒಳ್ಳೆಯ ಓದುಗ, ಮನೆಯಲ್ಲಿ ಪುಸ್ತಕಗಳುಂಟು. ವಿಶೇಷವಾಗಿ ಧಾರ್ಮಿಕ ಸಾಂಸ್ಕೃತಿಕ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿ ಜೀರ್ಣಿಸಿಕೊಂಡದನ್ನು ಅಭಿವ್ಯಕ್ತಿಪಡಿಸುವುದಕ್ಕೆ ಅವರು ಬಹಳ ನಿಸ್ಸೀಮರು. ಅವರು ಒಪ್ಪಿಕೊಳ್ಳುವುದಿಲ್ಲ, ಅದವರ ಸೌಜನ್ಯ. ಹಾಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕ ಬಯಸಿದ್ದೇನೆ ಮತ್ತು ಅವರು ಅವರ ಅಭಿಪ್ರಾಯಗಳನ್ನು ಹೇಳಬೇಕಂತ ಕೇಳಿಕೊಳ್ತೇನೆ. ರಾಮಾಯಣದ ಬಗ್ಗೆ ಮಾತಾಡಬೇಕು ಅಂತ ಗೆಳೆಯ ದೇಸಿಯವರು 2 ದಿವಸ ಮೊದಲು ಫೋನ್ ಮಾಡಿ ಹೇಳಿದರು. ರಾಮಾಯಣದ ಬಗ್ಗೆ ಹೇಳಬೇಕಿದ್ರೆ, ರಾಮಾಯಣ ನಮ್ಮ ಇಡೀ ಭಾರತೀಯರನ್ನು ಆಕರ್ಷಿಸಿದಂಥ ಒಂದು ಗ್ರಂಥ. ದೇವರು ನರಸಿಂಹಶಾಸ್ತ್ರಿಗಳು ಹೇಳಿದ್ದಾರೆ, ಮಹಾಭಾರತ ಬಹಳ ದೊಡ್ಡ ವಿಶಾಲವಾದ ವಟವೃಕ್ಷ ಆದರೆ ಇದು ಬಹಳ ಎತ್ತರಕ್ಕೆ ಬೆಳೆದಂತಹ, ರಾಮಾಯಣ ಎತ್ತರಕ್ಕೆ ಬೆಳೆದಂತಹ ವೃಕ್ಷ ಅಂತ ಹೇಳಿದ್ದಾರೆ. ಅಷ್ಟು ಮಹತ್ತಾದ ಕೃತಿ ಅದು. ಅದನ್ನು ಎಲ್ಲರೂ ಭಾರತೀಯರು ಓದಬೇಕು ಮಾತ್ರ ಅಲ್ಲ, ಬಹಳ ಪ್ರಭಾವಿಸಿದಂತಹ ಒಂದು ಗ್ರಂಥ ಆಗಿದೆ ಅದು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರ ಅಂತ ಹೇಳಿದ್ದಾರೆ. ರಾಮಾಯಣ 1 ಕೋಟಿ, ಶತಕೋಟಿಗಿಂತಲೂ ಹೆಚ್ಚು, ಅಂದರೆ ಅಸಂಖ್ಯಾತ ಅಂತ ಹೇಳುವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಕನ್ನಡದಲ್ಲಿ ತೊರವೆ ರಾಮಾಯಣ ಉಂಟು, ಹಾಗೆಯೇ ಬಸಲೇಶ್ವರ ರಾಮಾಯಣ ಉಂಟು, ಪಂಪ ರಾಮಾಯಣ, ತಮಿಳಿನಲ್ಲಿ ಕಂಬ ರಾಮಾಯಣ, ಮಲಯಾಳದಲ್ಲಿ ಎಳುಕಚ್ಚನ್, ಹೀಗೆ ಅನೇಕ ಭಾಷೆಗಳಲ್ಲಿ ರಾಮಾಯಣ ಬರೆಯಲ್ಪಟ್ಟಿದೆ. ಸಂಸ್ಕೃತದಲ್ಲಿ ಅಂತೂ ಅನೇಕ ವಾಲ್ಮೀಕಿ ಮಹರ್ಷಿಗಳು ಬರೆದದ್ದು ಆದ್ಯ ಕವಿತೆ ಆದರೂ ಕೂಡ ಅನೇಕರು ಅದನ್ನು ಪುನಃ ಬರೆದಿದ್ದಾರೆ. ಆಧ್ಯಾತ್ಮ ರಾಮಾಯಣ, ಹಾಗೆಯೇ ಕಾಶ್ಮೀರ, ಒರಿಯ ಎಲ್ಲ ಭಾಷೆಗಳಲ್ಲಿ ಕೂಡ ರಾಮಾಯಣ ರಚಿಸಲ್ಪಟ್ಟಿದೆ. ಶ್ರೀರಾಮನ ತ್ಯಾಗದ ಕಥೆ ರಾಮಾಯಣ ಅಂತ ಹೇಳಿದೆ. ಅದರಲ್ಲಿ ಭೋಗಕ್ಕಿಂತಲೂ ತ್ಯಾಗಕ್ಕೆ ಮಹತ್ವ ಹೆಚ್ಚು. ಮತ್ತೊಂದು ಅರ್ಥದಲ್ಲಿ ರಾಮಾಯಣ ಅಂತ ಹೇಳಿದರೆ ರಾಮನ ಆಯಣ, ರಾಮ ನಡೆಯುತ್ತಾ ಇರುವಂಥದ್ದು, ರಾಮನ ನಡಿಗೆ ಅಂತ ಹೇಳುವ ಅರ್ಥ ಕೂಡ ಉಂಟು. ಆರಂಭದಲ್ಲಿ ವಿಶ್ವಾಮಿತ್ರರೊಟ್ಟಿಗೆ ಸಿದ್ಧಾಶ್ರಮಕ್ಕೆ ಪ್ರಯಾಣ, ಒಂದು 15 ವರ್ಷದಲ್ಲಿ ಅವನ ಪ್ರಾಥಮಿಕ ಶಿಕ್ಷಣ ಮುಗ್ದ ನಂತರ ವಿಶ್ವಾಮಿತ್ರರು ಕರೆದುಕೊಂಡು ಹೋಗ್ತಾರೆ. ಅದರ ನಂತರ ಮಿಥಿಲೆಗೆ ಪ್ರಯಾಣ, ಅದರ ನಂತರ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ತಮ್ಮ ಮತ್ತು ಮಡದಿಯೊಂದಿಗೆ ಪ್ರಯಾಣ, ಹಾಗೆಯೇ ಅಲ್ಲಿಂದ ಮುಂದೆ ಮುಂದೆ ಲಂಕಾ, ಹಾಗೆ ಅವನ ಇಡೀ ಆಯಸ್ಸು ಪ್ರಯಾಣದಲ್ಲೇ ಇತ್ತು. ಆಯನ ಅಂತ ಹೇಳಿದರೆ ನಡಿಗೆ ಅಂತ ಹೇಳುವ ಅರ್ಥ. ಹಾಗೆ ರಾಮಾಯಣದ ಕಥೆ ಎಲ್ಲ ಭಾರತೀಯರನ್ನು ಕೂಡ ಅತ್ಯಂತ ಪ್ರಭಾವಿಸಿದ್ದು. ರಾಮಾಯಣ ಮಹಾಭಾರತಗಳು 2 ಗ್ರಂಥಗಳು ಇಡೀ ಭಾರತೀಯರು ಅದನ್ನು ಓದಿದ್ದೆ ಅವರು ಭಾರತೀಯರೇ ಅಲ್ಲ. ರಾಮಾಯಣ ಮತ್ತು ಮಹಾಭಾರತವನ್ನು ಓದಿದವರು ಭಾರತೀಯರೇ ಅಲ್ಲ ಅಂತ ಹೇಳುವ ಮಟ್ಟಿಗೆ ಉಂಟು. ಹಾಸ್ಯ ಲೇಖನಗಳನ್ನು, ಪುಸ್ತಕಗಳನ್ನು ಅವರು ಬರೆದು ಪ್ರಕಟಿಸಿದ್ದಾರೆ. ಆಮೇಲೆ ಕನ್ನಡ ಕಸ್ತೂರಿ ಅಂತ ಕಾಸರಗೋಡಿನ ಕನ್ನಡ ಹೋರಾಟಗಾರರ ಜೀವಚರಿತ್ರೆ ಸಂಕ್ಷಿಪ್ತವಾದಂಥ ಒಂದು ಪುಸ್ತಕವನ್ನು ಸಹ ಅವರು ಪ್ರಕಟಪಡಿಸಿದ್ದಾರೆ. ಅವರು ಜೀವನದಲ್ಲಿ ತುಂಬ ನೊಂದವರಾದ್ದರಿಂದ ಬದುಕ ಬಿಡದವರು ಎನ್ನುವಂಥ ಒಂದು ಕಥಾಸಂಗ್ರಹವನ್ನು ಸಹ ಅವರು ಪ್ರಕಟಪಡಿಸಿದ್ದಾರೆ. ಆಮೇಲೆ ಅವರ ಆತ್ಮಚರಿತ್ರೆಯು ಸಹ ಹಂತ ಹಂತವಾಗಿ ಒಂದು ಪುಸ್ತಕ ರೂಪದಲ್ಲಿ ಕೂಡ ಬಂದಿದೆ. ಆದ್ದರಿಂದ ಅಂತಹ ಹರೀಶ್ ಪೆರ್ಲ್ ಅವರು ಬಹಳ ಒಳ್ಳೆಯ ಓದುಗರು, ಒಳ್ಳೆಯ ಆತ್ಮೀಯರು. ಕಾರ್ಯಕ್ರಮಗಳಿಗೆ ಆಮಂತ್ರಣ ಇದ್ದರೂ ಆಮಂತ್ರಣ ಇಲ್ಲದೇ ಇದ್ದರೂ ಸಹ ಅದು ಕನ್ನಡದ ಸೇವೆ ಎನ್ನುವಂಥ ಲೆಕ್ಕದಲ್ಲಿ ಬರುವವರು. ವೇದಿಕೆಗಿಂತಲೂ ಹೆಚ್ಚು ಸಭೆಯಲ್ಲಿ ಕುಳಿತುಕೊಳ್ಳುವವರಿಗೆ ಹೆಚ್ಚು ಮಹತ್ವ ಅಂತ ಅರಿತುಕೊಂಡವರು. ಆದ್ದರಿಂದ ಆ ಪ್ರಕಾರ ನಡೆಯುವಂಥ ಹರೀಶ್ ಪೆರ್ಲ್ ಅವರು ಈಗ ಅವರ ಅಭಿಪ್ರಾಯವನ್ನು ಭಾವರಾಮನ ಬಗ್ಗೆ ತಿಳಿಸುವುದಕ್ಕಿದ್ದಾರೆ. ಶ್ರೀ ಹರೀಶ್ ಪೆರ್ಲ್ ಅವರು. ನಾನು ಅಂತ ಹೇಳಿದರೆ ದೊಡ್ಡ ಭಾಷಣಕಾರನಲ್ಲ, ಅದು ಹಾಗೆ ವಿಮರ್ಶಕನೂ ಅಲ್ಲ. ಒಂದು ಬರಿತಾನೆ ಅಷ್ಟೇ ಅಲ್ಲದೆ ಮತ್ತು ಬೇರೆ ಇಲ್ಲಿಂದ ಆಗುವುದಿಲ್ಲ. ಹಾಗೆ
ನಾನು ಈ ಭಾಷಣ ಮಾಡುವ ಬದಲು ಒಂದು ಕಾಗದದಲ್ಲಿ ಬರೆದು ತಂದಿದ್ದೇನೆ. ಅದನ್ನು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಅದನ್ನು ಇನ್ನೂ ರುಚಿಕರವಾಗುವಂತೆ ನಮಗೆ ದಯಪಾಲಿಸಿದ್ದಾರೆ. ಸ್ವಾಮಿಗಳು ಸೂಕ್ಷ್ಮ ವಿಚಾರಗಳನ್ನು ಹಿಂದಿನದನ್ನು ಮುಂದಿನದನ್ನು ಸಂಯೋಜಿಸುತ್ತಾ ಮೂಲದಲ್ಲಿದ್ದುದನ್ನು ನಮ್ಮ ಮುಂದಿರಿಸಿದ್ದಾರೆ. ರಾಮಾಯಣದ ವಿಷಯಗಳ ಹಿನ್ನೆಲೆ ಮುನ್ನೆಲೆಗಳನ್ನು ಸಂಯೋಜಿಸುತ್ತಾ ಮೂಲದಲ್ಲಿ ಹಂಚಿದಂತಿರುವ ಅಂಶಗಳನ್ನು ಜೋಡಿಸುತ್ತಾ ಒಂದೆಡೆ ಜೋಡಿಸುತ್ತಾ ತ್ರೇತಾಯುಗದ ಮಹಾಪುರುಷರ ದಿವ್ಯ ವ್ಯಕ್ತಿತ್ವಗಳನ್ನು ಮತ್ತೆ ಕಟ್ಟಿಕೊಡುತ್ತಾರೆ. ಈ ಹೊತ್ತಿಗೆಯಲ್ಲಿ ರಾಮಾಯಣವು ಹೇಗೆ ಬಂದಿದೆ ಎಂದರೆ ಬರೇ ಕತೆ ಹೇಳುವಂತೆ ಅಲ್ಲ. ನಮ್ಮ ಹಿಂದಿನ ಶಾಸ್ತ್ರಗಳಲ್ಲಿ ಅಂದರೆ ವೇದೋಪನಿಷತ್ತುಗಳನ್ನು ತಳಕು ಹಾಕಿ ಅದರ ವ್ಯಕ್ತಿತ್ವಗಳನ್ನು ಅಳೆಯುವ ಮಹಾಕಾರ್ಯವು ಈ ಹೊತ್ತಿಗೆಯಲ್ಲಿ ನಡೆದಿದೆ. ವಂಶವಾಹಿನಿಯು ಹರಿಯುತ್ತಾ ಬಂದು ಅದರಲ್ಲಿ ವಿವಿಧ ವ್ಯಕ್ತಿಗಳು ಅಂದರೆ ಋಷಿ ಮುನಿಗಳು, ರಾಜರು, ರಾವಣನಂತಹ ರಾಕ್ಷಸರು, ಸುಗ್ರೀವ ಮತ್ತು ಕಪಿವರ್ಯರು ಅವರ ನೇರ ಪರಿಚಯ ಇಲ್ಲಿ ನಮಗಾಗುತ್ತದೆ. ನಮಗೆ ಹೆಚ್ಚಿಗೆ ಗೊತ್ತಿರುವುದು ದಶರಥ, 3 ಪತ್ನಿಯರು, ರಾಮನೇ ಕೇಂದ್ರೀಕೃತವಾಗಿರುವ ಅವನ ಸೋದರರು, ರಾವಣ ಮತ್ತು ಕಪಿ ಸೈನಿಕರ ಚಿತ್ರಣವಾಗಿರ್ತದೆ. ಆದರೆ ಇಲ್ಲಿ ಇಕ್ಷ್ವಾಕು ವಂಶದ ಉಗಮ ಅದೇ ಸೂರ್ಯ ವಂಶವಾಗಿ ಮುಂದುವರಿಯುತ್ತದೆ. ಈ ಪುಸ್ತಕ ಎಂದರೆ ಭಾವರಾಮಾಯಣ ರಾಮಾವತರಣವೆಂಬುದು ದಶರಥ ರಾಜ್ಯ ಎಂಬ ಶೀರ್ಷಿಕೆಯಿಂದ ಆರಂಭವಾಗುತ್ತದೆ. ಇದು ದಶರಥನ ರಾಜ್ಯದಿಂದ ಮಾತ್ರ ಆರಂಭವಾಗುವುದಲ್ಲ, ಅದು ಸೂರ್ಯವಂಶದ ಮೂಲಕ್ಕೆ ಹೋಗುತ್ತದೆ ಮತ್ತು ಇದು ದಶರಥನ ವಂಶದ ಹಿಂದಿನ ಅರಸರ ಮೂಲಕ್ಕೆ ವ್ಯಾಪಿಸುತ್ತದೆ. ಸರಯೂ ನದಿಯ ದಂಡೆಯಲ್ಲಿರುವ ಕೋಸಲ ರಾಜ್ಯದ ರಾಜಧಾನಿಯನ್ನು ಆಮೂಲಾಗ್ರವಾಗಿ ವಿಶ್ಲೇಷಿಸುತ್ತದೆ. ಅಯೋಧ್ಯ ಪಟ್ಟಣದ ಸ್ಥೂಲರೂಪ ಗಣಿತದ ಕೂಡಿಸುವ ಚಿಹ್ನೆ ಪ್ಲಸ್ ಹಾಗೆ ಇತ್ತು ಎಂದು ಇಲ್ಲಿ ಬರುತ್ತದೆ. 2 ಆಯತಾಕಾರ ಸೇರಿಸಿದಂತೆ ಅದರ ನಡುವಿಗೆ ರಾಜರ ಅರಮನೆ ಮತ್ತು ಇತ್ತು ಎಂದು ಇಲ್ಲಿ ಬರುತ್ತದೆ. ಇಲ್ಲಿಯ ರಾಜಭವನ ಎಂದರೆ ರಾಜರ ಅರಮನೆಯು ಈ ಕೂಡಿಸು ಚಿಹ್ನೆಯ ನಡುವಿಗೆ ಇರುತ್ತದೆ. ಇಲ್ಲಿಯ ರಾಜರಲ್ಲದೆ ಪ್ರಜೆಗಳ ಒಳ್ಳೆಯ ಗುಣಗಳು ಸಹ ಸ್ಥಾನ ಪಡೆದಿದೆ. ಕೋಸಲ ರಾಜ್ಯದ ರಾಜಗುರು ಮಂತ್ರಿಗಳು ಕೆಲಸ ಕಾರ್ಯಗಳು ಸಹ ಒಳಗೊಂಡಿರುತ್ತದೆ. ನಂತರ ಯಾಗ ಪ್ರೇರಣೆ ಎಂಬ ಅಧ್ಯಾಯ ಬರುತ್ತದೆ. ಇದರಲ್ಲಿ ಅಡಕವಾಗಿರುವ ಅಂಶವೆಂದರೆ ಅಶ್ವಮೇಧ ಮತ್ತು ಪುತ್ರಕಾಮೇಷ್ಟಿ ಯಾಗಗಳು. ಅಶ್ವಮೇಧ ಒಂದು ರೀತಿಯ ತನ್ನ ಚಕ್ರವರ್ತಿತನವನ್ನು ದೃಢಪಡಿಸುವುದಾಗಿದೆ. ಅದರ ನಂತರ ರಾಜರುಗಳನ್ನು ಗುರುತಿಸುವುದೇ ಅಶ್ವಮೇಧದ ಶೌರ್ಯತನದ ಮೂಲಕವಾಗಿದೆ. ತಮ್ಮ ಚಕ್ರವರ್ತಿತನವನ್ನು ದೃಢಪಡಿಸುವುದು ಈ ಅಶ್ವಮೇಧದ ಕುದುರೆಯ ಮೂಲಕವಾಗಿದೆ. ಅಶ್ವಮೇಧ ಕುದುರೆಯನ್ನು ಕಳಿಸಿ ಅದನ್ನು ಕಟ್ಟಿಹಾಕಿದವರನ್ನು ಯುದ್ಧದಲ್ಲಿ ಸೋಲಿಸುವುದಾಗಿದೆ. ಅದಲ್ಲದೆ ಇದ್ದರೆ ರಾಜರುಗಳು ಕಪ್ಪ ಕೊಟ್ಟು ಸೋಲಿಸಿಕೊಳ್ಳುವುದಾಗಿದೆ. ಆದರೆ ಇಲ್ಲಿ ಪುತ್ರ ಪ್ರಾಪ್ತಿಯ ಪ್ರೇರಣೆಯಿಂದಾಗಿ ದಶರಥ ಅಶ್ವಮೇಧದ ಮುನ್ನುಡಿಯಾಗಿ ಋಷ್ಯಶೃಂಗ ಮಹರ್ಷಿ ಮತ್ತು ಇತರ ರಾಜರನ್ನು ಆಹ್ವಾನಿಸುವುದು ಬರುತ್ತದೆ. ಇದಕ್ಕೆ ಪೂರಕವಾಗಿ ಋಷ್ಯಶೃಂಗನ ಚರಿತ್ರೆಯಲ್ಲಿ ಹೇಳಲಾಗಿದೆ. ಅದರಡೆಯಲ್ಲಿ ಅದ್ಭುತವೆನಿಸುವ ನಾವಾಶ್ರಮದ ನಿರ್ಮಾಣ ಬರುತ್ತದೆ. ಆಗ ನನಗೆ ಇದನ್ನು ಓದಿದಾಗ ಬೋಟ್ ಹೌಸ್ನ ನೆನಪು ಬಂದದ್ದು ಸುಳ್ಳಲ್ಲ. ಅದರಿಂದ ಅಂಗರಾಜ್ಯಕ್ಕೆ ಬಂದ ಋಷ್ಯಶೃಂಗನಿಂದ ಬರ ಹೋಗಲಾಡಿಸಿ ಮಳೆಯನ್ನೇ ತಂದುದನ್ನು ವಿವರಿಸ್ತೇವೆ. ಋಷ್ಯಶೃಂಗ ಇಲ್ಲಿ ವಸಿಷ್ಠ ಮುಂತಾದವರು ಇದ್ದರೂ ಆಹ್ವಾನಿಸಬೇಕೆಂದು ದಶರಥನಿಗೆ ಮಂತ್ರಿ ಸುಮಂತ್ರ ಎಳೆಯಾಗಿ ವಿವರಿಸ್ತಾನೆ. ವಿಭಾಂಡಕ ಋಷಿ ಹೆಚ್ಚಾಗಿ ಜಲದಲ್ಲಿ ತಪಸ್ಸು ಮಾಡಿಕೊಂಡಿರುವ ಋಷ್ಯಶೃಂಗನ ತಂದೆ. ಹೀಗೆ ಬರದಿಂದ ಅಂಗರಾಜ್ಯದ ಅಧಿಪತಿ ರೋಮಪಾದ ಮಳೆ ತರಿಸಲು ಋಷ್ಯಶೃಂಗನನ್ನು ಬರಮಾಡಿಕೊಂಡದ್ದು ಎಲ್ಲವೂ ರಸವತ್ತಾದ ವಿವರಣೆಯಲ್ಲಿ ಬರ್ತದೆ. ಅಂತಹ ಶಕ್ತಿಶಾಲಿ ಮಹಾತ್ಮ ಋಷಿಯನ್ನು ಯಾಗಕ್ಕೆ ಮುಖ್ಯವಾಗಿ ಬರಮಾಡಿಕೊಳ್ಳಲು ದಶರಥನಿಗೆ ಸಮಜಾಯಿಸಿಕೆ ಪ್ರಯತ್ನ. ಈ ಋಷ್ಯಶೃಂಗ ವಿಭಾಂಡಕ ರೋಮಪಾದ ಕಥೆಯನ್ನು ವಿಸ್ತಾರವಾಗಿ ಸುಮಂತ್ರ ಹೇಳಿದ್ದಾಗಿದೆ. ರಾಮಾವತಾರ ಬಿಡುಗಡೆಯ ಹೊತ್ತಿನಲ್ಲಿ ನಾವಿದ್ದೇವೆ. ನಾಳೆ ಬೆಂಗಳೂರಿನಲ್ಲಿ ಸಂಜೆ 5:30 ಗಂಟೆಗೆ ಗ್ರಂಥ ಬಿಡುಗಡೆ ಆಗಿದೆ. ಪೂರ್ವವಾಗಿ ನಾವು ಈಗಾಗಲೇ ಬಿಡುಗಡೆ ಪೂರ್ವವಾಗಿ ನಮ್ಮ ಮಂಡಪದ ಎಲ್ಲ ವಲಯಗಳಿಗೂ ಈ ಗ್ರಂಥ ಹಂಚಿಕೆಯಾಗಿದೆ. ನಮ್ಮ ಧರ್ಮವೇ ಹೇಳ್ತದೆ ಸರ್ವೇ ಜನ ಸುಖಿನೋ ಭವಂತು ಎಂಬುದಾಗಿ. ಹಾಗಿರುವಾಗ ರಾಮಾಯಣ ಅಂತ ಹೇಳುವುದು ಎಲ್ರಿಗೂ ರಾಮಾಯಣದ ಬಗ್ಗೆ ಗೊತ್ತುಂಟು. ಆದರೆ ಇಲ್ಲಿವರೆಗೆ ಆಗದಂತಹ ನಭೂತೋ ನ ಭವಿಷ್ಯತಿ ಎಂಬುದಾಗಿ ಇದು ಭಾರತಕ್ಕೆ ಸೀಮಿತವಲ್ಲದೆ
ಭಾರತೀಯರಿಗೆ ಮಾತ್ರ ಸೀಮಿತವಲ್ಲದೆ ಇಡೀ ಪ್ರಪಂಚಕ್ಕೆ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಅವರವರ ಇತಿಮಿತಿಯೊಂದಿಗೆ ಅನಂತವಾಗಿರುವಂತಹ ಈ ಸಾಮ್ರಾಜ್ಯವನ್ನು ಮಾನವನ ವಿಶ್ವ ಕಲ್ಯಾಣಕ್ಕೋಸ್ಕರ ವಿಶ್ವಮಾನವ ಎಂಬ ಆ ಬೃಹತ್ ಚಿಂತೆಯೊಂದಿಗೆ ಲೋಕಾರ್ಪಣೆ ಮಾಡಿದ್ದಾರೆ. ಇದು ಭಾರತಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕಾಗುವಂತ ಜ್ಞಾನ ಗಂಗೋತ್ರಿಯಾಗಿ ಬರ್ತಾ ಉಂಟು, ಜ್ಞಾನ ಗಂಗೋತ್ರಿಯಾಗಿ ಬರ್ತಾ ಉಂಟು. ಅಂತಹ ಒಂದು ಗ್ರಂಥದ ಆರಂಭ ಇದು ವಿಶ್ವ ಕಲ್ಯಾಣ ಆಗುತ್ತೆ ಎಂಬುದಾಗಿ ಯಾವುದೇ ಸಂಶಯ ಇಲ್ಲದಾಗಿ ಸೇರಿದಂತಹ ಹಿರಿಯರು ಈಗಾಗಲೇ ನಮಗೆ ಹೇಳಿದ್ದಾರೆ. ಅವರ ಅನುಭವ, ಅವರು ಓದಿಕೊಂಡದ್ದು, ಅದರೊಳಗೆ ಏನುಂಟು, ಅದರೊಳಗೆ ಆ ಒಂದು ಉಗ್ರಾಣದೊಳಗೆ ಏನುಂಟು ಅಂತೇಳಿ ಈಗಾಗಲೇ ನಮಗೆ ಮನಂಬುಗುವಂತಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಈ ಕೇಳಿಕೆಯ ಮೇರೆಗೆ ಈ ದಿವಸ ಈ ಒಂದು ಔಚಿತ್ಯಪೂರ್ಣವಾದಂತಹ ಗ್ರಂಥವನ್ನು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಜನಮಾನಸಗಳಲ್ಲಿ ಮನಗಳನ್ನು ಬೆಳಗಿಸುವಂತೆ ಆಗುವುದಕ್ಕೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಮನಂಬುಗುವಂತೆ ಹೇಳಬೇಕೋ ಅದಕ್ಕೋಸ್ಕರ ನಾವು ಈಗಾಗಲೇ ಸೂಕ್ತವಾದ ವ್ಯಕ್ತಿಗಳು ಎಂಬುದಾಗಿ ತೀರ್ಮಾನ ಮಾಡಿದ ಪ್ರಕಾರ ಈಗಾಗಲೇ ಕೃಷ್ಣಮೂರ್ತಿ ಎಡಪಾಡಿ, ಹರೀಶ್ ಪೆರ್ಲಾ, ಶ್ಯಾಮಾಳುವ ಕಡಾರು ಬೀಡು ಸಮಾಜದಲ್ಲಿ ಶ್ರೇಷ್ಠವಾದಂತಹ ಸ್ಥಾನವಿದ್ದು ಇವತ್ತು ಸಮಾಜಕ್ಕೆ ಬೆಳಕಾಗಿ ಇವತ್ತು ಗುರಿ ತೋರುವಂತಹ ವ್ಯವಸ್ಥೆಯನ್ನು ಹಚ್ಚಿಕೊಂಡಂತಹ ಹಿರಿಯರು ಕೇಳಿಕೊಂಡಾಗ ಬಂದು ಒಪ್ಪಿ ಒಂದು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಮಂಡಲ ಪರವಾಗಿ, ಮಹಾಮಂಡಲದ ಪರವಾಗಿ, ಕಾರ್ಯಕರ್ತರ ಪರವಾಗಿ ಎಲ್ಲರಿಗೂ ಅನಂತ ಕೃತಜ್ಞತೆಗಳು ಸ್ವಾಮಿ. ನೀನೊರೆದೆ ನಾ ಬರೆದೆ ಭಾವ ಅಭಿರಾಮ.